ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇಂದಿನ ವಿಚಾರ ಏನಪ್ಪ ಅಂತಂದರೆ ಪಿ ಸಿ ಒ ಡಿ ಪಿ ಸಿ ಒಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಿ ಸಿ ಒ ಡಿ ಅಂದರೆ ಏನು, ಪಿ ಸಿ ಒ ಡಿ ಪಿ ಸಿ ಒಸ್ಗೆ ಏನು ಡಿಫ್ರೆನ್ಸ್ ಇದೆ, ಮತ್ತು ಪಿ ಸಿ ಒ ಡಿಗೆ ಮನೆಯಲ್ಲೇ ಹೇಗೆಲ್ಲ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಪರಿಹಾರನ ಪಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪಿ ಸಿ ಒ ಡಿ ಹಾಗೆ ಪಿ ಸಿ ಒ ಎಸ್ ಅನ್ನೋದು ಈಗ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿದೆ. ಅದು 12 ವರ್ಷದಿಂದ 50 ವರ್ಷದೊಳಗೆ ಇರುವಂತಹ ಎಲ್ಲ ಮಹಿಳೆಯರಿಗೂ ಈ ಪಿ ಸಿ ಒ ಡಿ ಮತ್ತು ಪಿ ಸಿ ಒ ಎಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಈಗ ನಾವು ಪಿ ಸಿ ಒ ಡಿ ಅಂದರೆ ಏನು, ಹಾಗೆ ಪಿ ಸಿ ಒ ಡಿಯ ಸಿಂಟಮ್ಸ್ ಏನು, ಮತ್ತು ಪಿ ಸಿ ಒ ಡಿಗೆ ಸಲ್ಯೂಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಪಿ ಸಿ ಒ ಡಿ ಹಾಗೆ ಪಿ ಸಿ ಒ ಎಸ್ ಅನ್ನೋದಕ್ಕೆ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ನೋಡಿ, ಪಿ ಸಿ ಒ ಡಿ ಅಂತಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಕರಿತೀವಿ. ಪಿ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಈ ಡಿಸೀಸ್ಗೂ ಸಿಂಡ್ರೋಮ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಬಂದಾಗ ಮನೆಯಲ್ಲೇ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ಅದನ್ನು ಡಿಸೀಸ್ನ ಕಂಟ್ರೋಲ್ ಮಾಡ್ಬೋದು. ಆದರೆ ಪಿ ಸಿ ಒ ಎಸ್ ಬಂದಾಗ ಅಂದರೆ ಓವರಿ ಸಿಂಡ್ರೋಮ್ ಬಂದಾಗ ನಾವು ಕಂಪಲ್ಸರಿ ಮೆಡಿಕೇಶನ್ಸ್ನ ತೊಗೋಬೇಕಾಗುತ್ತೆ, ಮತ್ತು ಕೆಲವೊಂದು ಸತಿ ಸರ್ಜರಿನೂ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪಿ ಸಿ ಒ ಎಸ್ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಕನ್ಸಲ್ಟ್ ಮಾಡಬೇಕಾಗಿರೋದು ಡಾಕ್ಟರ್ನ. ಫಸ್ಟ್ ಆಫ್ ಆಲ್ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಅಂತ ಗೊತ್ತಾಗೋದೇ ನಾವು ಹಾಸ್ಪಿಟಲ್ಗೆ ಹೋದ್ಮೇಲೆ. ಆದರೆ ಪಿ ಸಿ ಒ ಎಸ್ಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನೋದು ತುಂಬ ಕಡಿಮೆ. ಅದು ಮೆಡಿಕೇಶನ್ಸಿಂದನೇ ಪಿ ಸಿ ಒ ಎಸ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಆದರೆ ಪಿ ಸಿ ಒ ಡಿ ಬಂದಿದೆ ಅಂತ ಅಂದರೆ ನಮಗೆ ಆರಾಮಾಗಿ ಮನೆಯಲ್ಲೇ ನಾವು ಆ ಡಿಸೀಸ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ಬೋದು. ಈ ಪಿ ಸಿ ಒ ಡಿ ಅನ್ನೋ ಪ್ರಾಬ್ಲಮ್ಮು ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯವಾದದ್ದು. ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋದ್ರಿಂದ, ಹಾರ್ಮೋನ್ಸು ಚೇಂಜಸ್ ಆಗೋದ್ರಿಂದ ಈ ಪಿ ಸಿ ಒ ಡಿ ಅನ್ನೋದು ಬರುತ್ತೆ. ನನಗೂ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು. ಪಿ ಸಿ ಒ ಡಿ ಬಂದಾಗ ಫರ್ಟಿಲಿಟಿ ರೇಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಎಕ್ವಾಲಿಟಿ ಬರಲ್ಲ ಹೆಣ್ಣುಮಕ್ಕಳಿಗೆ. ಹಾಗಾಗಿ ಈ ಪಿ ಸಿ ಒ ಡಿನ ಫಸ್ಟೇ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫರ್ಟಿಲಿಟಿ ರೇಟ್ ಅನ್ನೋದು ಚೆನ್ನಾಗಿರುತ್ತೆ, ಎಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ನನಗೂ ನನ್ನ ಸೆಕೆಂಡ್ ಬೇಬಿ ಹುಟ್ಟೋದಕ್ಕಿಂತ ಮುಂಚೆ, ಅಂದರೆ ನನ್ನ ಕನ್ಸೀವ್ ಆಗೋಕ್ಕಿಂತ ಮುಂಚೆ ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನೇನೆಲ್ಲ ಮಾಡ್ಕೊಂಡಿದ್ದೀನಿ ಪಿ ಸಿ ಒ ಡಿಗೆ ಮನೆಯಲ್ಲೇ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಪಿ ಸಿ ಒ ಡಿ ಪಿ ಸಿ ಒ ಎಸ್ಗೆ ನಮಗೆ ಡಿಫ್ರೆನ್ಸ್ ಗೊತ್ತಾಯಿತು. ಪಿ ಸಿ ಒ ಡಿ ಅಂದರೆ ಏನಪ್ಪ ಅಂತ ಅಂದರೆ ಏನಿಲ್ಲ, ನಮ್ಮ ಪೆಲ್ವಿಕ್ ಏರಿಯಾ ಇರುತ್ತಲ್ವ, ಅಂದರೆ ಪಾಲಿಸಿಸ್ಟಿಕ್ ಆ ಪೆಲ್ವಿಕ್ ಏರಿಯಾದೊಳಗಡೆ ಓವರೀಸ್ ಇರುತ್ತಲ್ವ, ಆ ಓವರೀಸಲ್ಲಿ ಒಳಗಡೆ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗಿರುತ್ತೆ. ಅಂದರೆ ಆ ಟಿಶ್ಯೂಸ್ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗಿರುತ್ತೆ. ಆ ಓವರೀಸಲ್ಲಿ ಯಾವಾಗ ಎಗ್ ರಿಲೀಸ್ ಆಗುತ್ತೋ ಆ ಎಗ್ ಕ್ವಾಲಿಟಿ ಅನ್ನೋದು ತುಂಬ ಎಗ್ ಕ್ವಾಲಿಟಿ ಇರಲ್ಲ. ಮತ್ತು ಎಗ್ಗೆ ಕ್ವಾಲಿಟಿನೇ ಇಲ್ಲ ಅಂದರೆ ಫರ್ಟಿಲಿಟಿ ಹೇಗಾಗುತ್ತೆ, ಮತ್ತು ಒಳ್ಳೆ ಗುಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ಮತ್ತು ನೋಡಿ, ಪಿ ಸಿ ಒ ಡಿ ಅದಕ್ಕೆ ಸಿಂಟಮ್ಸ್ ಏನೇನಿರುತ್ತಪ್ಪ ಹೆಣ್ಮಕ್ಳಿಗೆ ಅಂದರೆ, ಫಸ್ಟ್ ಆಫ್ ಆಲ್ ವೆಯ್ಟ್ ಗೇನ್ ಅನ್ನೋದು ಜಾಸ್ತಿ ಆಗಿಬಿಡ್ತೀವಿ, ಮತ್ತು ನಮ್ಮ ಹೇರ್ ಲಾಸ್ ತುಂಬ ಜಾಸ್ತಿ ಆಗುತ್ತೆ, ಹೇರ್ ಲಾಸ್ ಆಗುತ್ತೆ, ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತೀವಿ, ಮತ್ತು ಫೇಸ್ ಮೇಲೆ ಎಲ್ಲ ಅನ್ವಾಂಟೆಡ್ ಹೇರ್ಸು ಗ್ರೋತ್ ಆಗುತ್ತೆ. ಮತ್ತು ಇನ್ನು ಏನಾಗುತ್ತೆ ಅಂದರೆ, ನಾವು ಪೀರಿಯಡ್ಸ್ ಆದಾಗ ತುಂಬ ಯಥೇಚ್ಛವಾಗಿ ಹೊಟ್ಟೆ ನೋವು ಅನ್ನೋದು ಇದರಲ್ಲಿ ಬರುತ್ತೆ. ಈ ಪಿ ಸಿ ಒ ಡಿಗೆ ತುಂಬ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಟಮ್ಸ್ ಇರುತ್ತೆ, ಬಟ್ ಈ ಸಿಂಟಮ್ಸ್ ಅಂತೂ ಕಂಪಲ್ಸರಿ ಎಲ್ಲರಿಗೂ ಇರುತ್ತೆ. ಮತ್ತು ಫೇಸ್ ಮೇಲೆ ಆಕ್ನಿ ಅನ್ನೋದು ಜಾಸ್ತಿ ಆಗುತ್ತೆ. ಎಲ್ಲಿ ನೋಡಿದ್ರು ಆ್ಯಕ್ನಿ, ಫುಲ್ಲು ಪಿಂಪಲ್ಸ್ ಥರ ಹಾಗೆ ಆ್ಯಕ್ನಿ ಆಗಿಬಿಡುತ್ತೆ. ಸೊ ಇದೆಲ್ಲ ಪಿ ಸಿ ಒ ಡಿ ಸಿಂಟಮ್ಸು. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಮನೇಲೇ ಅಂತ ಅಂದರೆ, ನೋಡಿ, ಫಸ್ಟ್ ಪಾಯಿಂಟ್ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಪಾಯಿಂಟ್ ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಥರ್ಡು ವಾಟರ್ ಕಂಟೆಂಟ್ನ ಕರೆಕ್ಟಾಗಿ ತೊಗೋಬೇಕು. ಈ 3 ಮಾಡಿದ್ದೀವಿ ಅಂತ ಅಂದಾಗ ನಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗಿ ನಮಗೆ, ಅಂದರೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ
ಟ್ರೈ ಮಾಡ್ತಿದ್ದೀರಲ್ಲ ಅದು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನಪ್ಪ, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು. ಹೇಗೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಪ್ಪ ಅಂತ ಅಂದರೆ, ನೋಡಿ ನಾವು ಯಾವಾಗಲೂ ಅಷ್ಟೇ ಬಿಫೋರ್ 5 ಮುಂಚೆನೇ ನಾವು ವೇಕಪ್ ಆಗಬೇಕು. ಅಂದರೆ ಎಲ್ಲ ಹೆಣ್ಣು ಗಂಡು ಅಂತಲ್ಲ, ಎಲ್ಲರೂ ಅಷ್ಟೇ 5 ಗಂಟೆಗಿಂತ ಮುಂಚೆ ಎದ್ದೋಳೋದ್ರಿಂದ ನಮಗೆ ಎಷ್ಟೊಂದು ಎನರ್ಜಿ ಅನ್ನೋದು ಬರುತ್ತೆ ನಮ್ಮ ಬಾಡಿಗೆ. ಸೊ 5 ಗಂಟೆಗಿಂತ ಮುಂಚೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಾಡಬೇಕಾಗಿರುವಂತಹ ಕೆಲಸ 2 ಗ್ಲಾಸಸ್ ಆಫ್ ವಾರ್ಮ್ ವಾಟರ್ನ ತಗೋಬೇಕು. ವಾರ್ಮ್ ವಾಟರ್ನ ತಗೊಂಡು ಸ್ವಲ್ಪ ನಮ್ಮ ದಿನನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸಿ ಆನಂತರ ನಾವು ಸ್ನಾನ ಮಾಡೋದಿದ್ರೆ ಸ್ನಾನ ಮಾಡಿ, ಅಥವಾ ಹಾಗೆ ಬಂದು ನಮ್ಮ ಯೋಗವನ್ನು ಮಾಡ್ಕೋಬೇಕು, ವರ್ಕೌಟ್ಸ್ನ ಮಾಡಬೇಕು. ಕಂಪಲ್ಸರಿ ವರ್ಕೌಟ್ಸ್ನ ಮಾಡಬೇಕಾಗತ್ತೆ, ಯೋಗನ ಮಾಡ್ಕೋಬೇಕಾಗತ್ತೆ. ಎಷ್ಟೊಂದು ಎಕ್ಸಸೈಸಸ್ ಇದೆ, ಅದನ್ನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಆಸನಗಳನ್ನು ಡೈಲಿ ರೆಗ್ಯುಲರ್ ಆಗಿ 20 ಮಿನಿಟ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಅಂತೂ ಇದೆ. ವೀಕ್ಲಿ 150 ಮಿನಿಟ್ಸ್ ಅಷ್ಟು ನಾವು ಯೋಗವನ್ನು ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪರ್ ಡೇ 20 ಮಿನಿಟ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸಾಕಾಗುತ್ತೆ, ಅಥವಾ 15 ಮಿನಿಟ್ಸ್ ಆದರೂ ನಾವು ಡೈಲಿ ಯೋಗವನ್ನು ಮಾಡ್ಕೋಬೇಕಾಗತ್ತೆ. ಯಾವ್ಯಾವ ಎಕ್ಸಸೈಸಸ್ನ ಅಥವಾ ಫೋಸಸ್ನ ಮಾಡಬೇಕಪ್ಪ ಅಂತ ಅಂದರೆ, ಮೇನ್ ಇಂಪಾರ್ಟೆಂಟು ಧನುರಾಸನ ಮಾಡ್ಕೋಬೇಕು, ಕ್ಯಾಟ್ ಕೌ ಫೋಸಸ್ ಮಾಡಬೇಕು, ಮಾಲಾಸನ ಮಾಡಬೇಕು, ಮತ್ತು ಬಟರ್ಫ್ಲೈ ಫೋಸ್ ಮಾಡಬೇಕು, ವೀರಭದ್ರಾಸನ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯ ನಮಸ್ಕಾರವನ್ನು ರೆಗ್ಯುಲರ್ ಆಗಿ 12 ಸಾರಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲೂ PCOD ಗಂತೂ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳಬಹುದು. ಈ ಎಲ್ಲವನ್ನ ನಾವು ಡೈಲಿ 15 to 20 ಮಿನಿಟ್ಸ್ ಮಾಡೋದ್ರಿಂದ ನಮ್ಮ PCOD ಪ್ರಾಬ್ಲಮ್ ಅನ್ನೋದು ಬೇಗ ಹೋಗುತ್ತೆ. ಇದು ಲೈಫ್ ಸ್ಟೈಲು. ಬೇಗ ಎದ್ದೇಳಬೇಕು, ವಾಟರ್ ಕುಡಿಬೇಕು, ಮತ್ತು ಎಕ್ಸಸೈಸಸ್ ಮಾಡ್ಕೋಬೇಕು, ಮೇನ್ ಇಂಪಾರ್ಟೆಂಟು. ಮತ್ತು ಇದನ್ನು ನಾವು ಡೈಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಅರ್ಲಿ ವೇಕಪ್, ಅರ್ಲಿ ಮಲ್ಗೋದು, ಅಂದರೆ ಬೇಗ ಎದ್ದೇಳೋದು ಬೇಗ ಮಲ್ಗೋದು ಮಾಡಿದ್ದೀವಿ ಅಂತ ಅಂದಾಗ ನಮ್ಗೆ ಅರ್ಧ ಕಾಯಿಲೆಗಳು ದೂರ ಆಯಿತು ಅಂತ ಹೇಳಬಹುದು. ಹಾಗಾಗಿ ನಾವು ಇದನ್ನು ಮಾಡಬೇಕಾಗುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಫುಡ್ಡು ಅಷ್ಟೇ ನಾವು ಕಂಪಲ್ಸರಿ. ನೋಡಿ, ನಮ್ಮ ಫುಡ್ಡಲ್ಲಿ PCOD ಇದೆ ಹೆಣ್ಮಕ್ಳಿಗೆ ಅಂತ ನಮಗೆ ಗೊತ್ತಾಗಿದ್ದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಮೇನ್ ಇಂಪಾರ್ಟೆಂಟು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಜಂಕ್ ಫುಡ್ಡು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನು ಮೇನ್ ಇಂಪಾರ್ಟೆಂಟು ಮೈದಾ ಮತ್ತು ಶುಗರ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಮೈದಾ ಮತ್ತು ಶುಗರ್ನ ಕಂಟ್ರೋಲ್ ಮಾಡೋದ್ರಿಂದ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಇಲ್ಲಿ ಇದೆ. ಶುಗರು ಮತ್ತು ಮೈದಾ ಕಂಪಲ್ಸರಿ ನಮ್ಮ ಫುಡ್ಡಿಂದ ಅವಾಯ್ಡ್ ಮಾಡಬೇಕು. ಮತ್ತು ಜಂಕ್ ಫುಡ್ನ ತಿನ್ನಬಾರ್ದು. ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದನ್ನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಾರ್ನಿಂಗು ನಾವು ಒಂದು ಬೌಲ್ ಸ್ಪ್ರೌಟ್ಸ್ ತಿಂದಿದ್ದೀವಿ, ಅಥವಾ ವೆಜಿಟೇಬಲ್ಸ್ ತಿಂದಿದ್ದೀವಿ, ಫ್ರೂಟ್ಸ್ನ ತಿಂದಿದ್ದೀವಿ ಅಂತ ಅಂದಾಗ, ಮತ್ತು ಮಧ್ಯಾಹ್ನ ಒಂದು ಫುಲ್ ಮೀಲ್ಸ್ ಅಂದರೆ ರೈಸು, ಸಾಂಬಾರ್, ಅಥವಾ ಚಪಾತಿ, ಅಥವಾ ಮುದ್ದೆ ಏನಾದರೂ ತೊಗೋಬೋದು. ಬ್ಯಾಲೆನ್ಸ್ಡ್ ಆಗಿರಬೇಕು. ಒಂದು ಫ್ರೂಟು, ಒಂದು ವೆಜಿಟೇಬಲ್ಲು ಪರ್ ಡೇ ಡೈಲಿ ತೊಗೊಳ್ಳೇಬೇಕು. ಇನ್ನು ನೈಟು ಬಿಫೋರ್ 8 ನಾವು ಊಟ ಮಾಡಬೇಕು. ಮತ್ತು ಮಲಗೋಕ್ಕಿಂತ ಮುಂಚೆ 2 ಅವರ್ಸಿಗೆ ಮುಂಚೆ ನಾವು ಊಟ ಮಾಡಿ ವಾಕ್ ಮಾಡಿ ಮಲಗಬೇಕಾಗುತ್ತೆ. ಇದನ್ನು ನಾವು ಫುಡ್ಡಲ್ಲಿ ಚೇಂಜಸ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ವಾಟರ್. ನೋಡಿ, ವಾಟರ್ನ ನಾವು ಕರೆಕ್ಟಾಗಿ ತೊಗೋಬೇಕು. ನಮ್ಮ ವೆಯ್ಟ್ಗೆ ತಕ್ಕಂಗೆ ವಾಟರ್ನ ತೊಗೋಬೇಕು. ನಾವು 60 kgs ಇದ್ದೀವಿ ಅಂತ ಅಂದಾಗ 20 kgsಗೆ 1 ಲೀಟರ್ ಅಂತ ಲೆಕ್ಕ ಹಾಕ್ಕೊಂಡ್ರೆ 60 kgsಗೆ 3 ಲೀಟರ್ಸ್ ವಾಟರ್ನ ನಾವು ಕಂಪಲ್ಸರಿ ತೊಗೋಬೇಕು. ಈ ವಾಟರ್ನ ನಾವು ತೊಗೊಂಡಿದ್ದೀವಿ ಅಂತ ಅಂದಾಗ ನಮ್ಮ ವೆಯ್ಟ್ ಬ್ಯಾಲೆನ್ಸು ಆಗುತ್ತೆ. ಮತ್ತು PCOD ಬಂದಿದೆ ಅಂದಿದ ತಕ್ಷಣ ನಾವು ವೆಯ್ಟ್ನ ಲಾಸ್ ಮಾಡಬೇಕಾಗುತ್ತೆ. ವೆಯ್ಟ್ ಲಾಸ್ ಮಾಡಿದಾಗ ನಮ್ಮ ಓವೆರಿ ಅನ್ನೋದು ಕ್ಲಿಯರ್ ಆಗೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮಲ್ಲಿರೋಂಥ ಬ್ಯಾಡ್ ಫ್ಯಾಟ್ ಅನ್ನೋದು ಮುಂದಕ್ಕೆ ಹೋಗುತ್ತೆ, ಅಂದರೆ ಬ್ಯಾಡ್ ಫ್ಯಾಟು ಹೋಗುತ್ತೆ ಅಂತ ಹೇಳ್ಬೋದು. ಈ ಎಲ್ಲದನ್ನು ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮ PCOD ಪ್ರಾಬ್ಲಮ್ ಅನ್ನೋದು ಬೇಗ ನಮಗೆ ಒಂದು ವಿತಿನ್ 3 ಮಂತ್ಸಲ್ಲಿ ನಮಗೆ ಇದಕ್ಕೆ ರಿಸಲ್ಟು ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನು ಫಾಲೋ ಮಾಡಿ. ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆದರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನನಗೂ ಅಷ್ಟೇ PCOD ಪ್ರಾಬ್ಲಮ್ ಇತ್ತು. PCOD ಪ್ರಾಬ್ಲಮ್ ಇದ್ದಾಗ ನಾನು ಇದನ್ನೆಲ್ಲ ಫಾಲೋ ಮಾಡಿದ್ದೀನಿ. ಈ ಎಲ್ಲ ಫಾಲೋ ಮಾಡೋದ್ರಿಂದ ನನಗಂತೂ ವಿತಿನ್ 2 ಮಂತ್ಸಲ್ಲಿ ನನಗೆ ರಿಸಲ್ಟ್ ಅನ್ನೋದು ಸಿಕ್ತು. ಮತ್ತು ನಾನು 2 ಮಂತ್ಸಲ್ಲೇ ಕನ್ಸೀವು ಆದೆ ಅಂತ ಹೇಳ್ಬೋದು. ಹಾಗಾಗಿ ಈ PCOD ಇದೆ ಅಂದಿದ ತಕ್ಷಣ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫ್ ಸ್ಟೈಲ್ನ, ಫುಡ್ ಸ್ಟೈಲ್ನ, ಮತ್ತು ನಿಮ್ಮ ವಾಟರ್ ಕಂಟೆಂಟ್, ಕುಡಿಯುವಂಥ ವಾಟರ್ ಕಂಟೆಂಟ್ನ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ PCOD ಕಂಟ್ರೋಲ್ ಆಗುತ್ತೆ ಅಂತ
ಹೇಳ್ಬೋದು. ಮತ್ತು ಸಾಧ್ಯವಾದಷ್ಟು ಹೆಣ್ಮಕ್ಳು ಈ ಲೆಗ್ಗಿನ್, ಈ ಪಿ ಸಿ ಓಡಿ ಇದೆ ಅಂದಿದ ತಕ್ಷಣ ಈ ಲೆಗ್ಗಿನ್ ಟೈಟ್ ಆಗಿರುವಂತಹ ತುಂಬ ಜೀನ್ಸ್ ಅಥವಾ ಲೆಗ್ಗಿನ್ ಅನ್ನೋದನ್ನು ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಮಾಡಿ ನೋಡಿ, ಮತ್ತು ನಮಗೆ ರಿಸಲ್ಟು ಸಿಗುತ್ತೆ. ಇದನ್ನು ಯಾರಿಗಾದ್ರೂ ಹೆಲ್ಪ್ ಆದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.